ನೋಡಿ ಸಿಂಪಲ್ಲಾಗಿ ಒಂದು ಕುಚ್ಚು ಕಟ್ಟಿದ್ದೀನಿ ನಾನು. ತುಂಬ ಗ್ರ್ಯಾಂಡ್ ಏನಿಲ್ಲ, ಎರಡು ವೈಟ್ ಬೀಡ್ ಹಾಕಿ ಸಿಂಪಲಾಗಿ ಒಂದು ಕುಚ್ಚು ಕಟ್ತಾಯಿದ್ದೀನಿ. ಅದು ಹೇಗಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಫಸ್ಟು ಬೀಡ್ಸ್ ಹಾಕೋಕ್ಕೆ ಸಿಲ್ಕನ್ ಥ್ರೆಡ್ ತೊಗೊಂಡು 10 ಎಳೆ ದಾರ ಮಾಡಿ ಸೂಜಿಗೆ ಹಾಕಿಟ್ಕೋಬೇಕು. ಅದರಿಂದ ಬೀಡ್ಸ್ ಹಾಕ್ಕೋಬೇಕು. ನೆಕ್ಸ್ಟ್ ಕುಚ್ಚು ಕಟ್ಟೋದಕ್ಕೆ ನಾನು ಡಬಲ್ ಕಲರ್ ದಾರ ತೊಗೊಂಡಿದ್ದೀನಿ. ಒಂದು ಡಾರ್ಕ್ ಬ್ಲೂ, ನೆಕ್ಸ್ಟ್ ಒಂದು ರೆಡ್ ಕಲರ್. ಇದನ್ನು 60 ಎಳೆ ದಾರ ತೊಗೊಂಡು ಕುಚ್ಚು ಹಾಕೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಚ್ಚು ಹಾಕೋದು, ಕುಚ್ಚು ಹಾಕೋಕ್ಕೆ ವೈಟ್ ಬೀಡ್, ಇಲ್ಲಿ ಪಾಯಿಂಟ್ ಮಾಡಿ ಇಟ್ಕೋಬೇಕು. ಸೀರೆಗೆ ಎಷ್ಟು ಬೇಕಷ್ಟು. ನೆಕ್ಸ್ಟ್ ಮತ್ತೆ ಅದೇ ವೈಟ್ ಬೀಡಲ್ಲಿ ಇನ್ನೊಂದು ಸರಿ ಸೂಜಿ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಇವಾಗ ದಾರ ಕಟ್ ಮಾಡ್ಕೊತೀನಿ. ಇಲ್ಲಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಬೀಡ್ ಹಾಕೊಳ್ಳೋಣ. ಮತ್ತೆ ಒಂದು ಬೀಡ್ ಹಾಕೋಣ. ಇದು ಪಾಯಿಂಟ್ ಮಾಡಿ ಇಟ್ಕೋಬೇಕು. ಆಲ್ರೆಡಿ ನಾನು ಪಾಯಿಂಟ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಎಷ್ಟೆಷ್ಟು ಸೈಜ್ ಬೇಕೋ ಸೀರೆಗೆ ಪಾಯಿಂಟ್ ಮಾಡಿ ಇಟ್ಕೊಂಡು ಆಮೇಲೆ ಬೀಡ್ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಎರಡನ್ನೂ ಸೇರಿ ಕಟ್ ಮಾಡ್ಕೊತೀನಿ ಸೇಮ್ ಸೈಜು. ಕಟ್ ಆದಮೇಲೆ ಎರಡನ್ನೂ ಜಾಯಿಂಟ್ ಮಾಡಿಕೊಂಡು ಒಂದು ಗಂಟು ಹಾಕ್ಕೋಬೇಕು. ನಿಮ್ಗೆ ಯಾವ ಥರ ಬೇಕು, ಯಾವ ಥರ ಈಸಿ ಅನಿಸುತ್ತೆ ಆ ಥರ ಗಂಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಬ್ಲೂ ಕಲರ್ ಥ್ರೆಡ್ನ ಕುಚ್ಚು ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಗೋಲ್ಡ್ ಕಲರ್ ಜರಿ ಥ್ರೆಡ್ನ ಇನ್ನೊಂದು ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ ಗಂಟು ಹಾಕೋದಕ್ಕೆ. ಇದನ್ನು ಇವಾಗ ರೌಂಡಾಗಿ ಲಾಕ್ ಮಾಡ್ಕೋಬೇಕು. ನಾನು 5 ಚೈನ್ ಹಾಕ್ತೀನಿ. ಇವಾಗ ಇಲ್ಲಿ 5 ಲಾಕ್ ಮಾಡ್ಕೋತೀನಿ. ತ್ರೀ 4 ಆ್ಯಂಡ್ 5. 5ನೇದಕ್ಕೆ ಲಾಕ್ ಮಾಡಿಬಿಡೋದು. ಇನ್ನೊಂದು ಸತಿ ಲಾಕ್. ಇಷ್ಟಾದಮೇಲೆ ನಮಗೆ ಎಷ್ಟು ಕುಚ್ಚು ಬೇಕು, ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು.
ನೋಡಿ ನಾನು ಈ ಥರ ಹಾಕಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಈ ಥರ ಹಾಕಿದ್ದೀನಿ ನೋಡಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.